ನಮ್ಮಲ್ಲಿ ಅವೈಲೇಬಲ್ ಇರುವಂತಹ ಯಾವುದೇ ಡ್ರೈ ಫ್ರೂಟ್ಸನ್ನು ನಾವು ಇದಕ್ಕೆ ಯೂಸ್ ಮಾಡಿಕೊಳ್ಬೋದು. ಕಾಶ್ಮೀರಿ ಪುಲಾವ್ ಮಾಡಲಿಕ್ಕೆ ಬೇಕಾದಂತಹ ಮಸಾಲೆ ಪದಾರ್ಥಗಳು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಎಲ್ಲ ಮಸಾಲೆ ಪದಾರ್ಥಗಳ ಹೆಸರನ್ನು ಹಾಕ್ತೇನೆ ಆಯಿತಾ. ನಾವು ಫಸ್ಟಿಗೆ ದೇಸಿ ತುಪ್ಪದಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಹುರಿದುಕೊಂಡು ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು. ಮತ್ತು ಅದೇ ಪಾತ್ರೆ ಮತ್ತು ಅದೇ ಉಳಿದಿರುವಂತಹ ತುಪ್ಪದಲ್ಲಿ ಆನಿಯನನ್ನು ಬ್ರೌನ್ ಕಲರ್ ಆಗುವವರೆಗೆ ಸಹ ಚಂದ ಮಾಡಿ ಹುರಿದಿಟ್ಕೊಳ್ಬೇಕು. ಆನಿಯನನ್ನು ನಾವು ಪಕ್ಕಕ್ಕೆ ತೆಗೆದಿರಿಸಿದ ಮೇಲೆ ಅದಕ್ಕೆ ಗಾರ್ಲಿಕ್, ಜಿಂಜರ್ ಮತ್ತು ಗ್ರೀನ್ ಚಿಲ್ಲಿ ಮತ್ತು ಉಳಿದ ಆಗ ತೋರಿಸಿದಂತಹ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿ ಚಂದ ಮಾಡಿ ಫ್ರೈ ಮಾಡಿ ಇಟ್ಕೊಳ್ಳೋದು. ಕಾಶ್ಮೀರಿ ಪುಲಾವ್ ನಮಗೆ ಖಾರ ಬೇಕು ಅಂತ ಇದ್ದರೆ ಅದಕ್ಕೆ ಸ್ವಲ್ಪ ಮೆಣಸಿನ ಹುಡಿ ಅಥವಾ ಸ್ವಲ್ಪ ಗರಂ ಮಸಾಲೆ ಹುಡಿ ಸೇರಿಸಿಕೊಳ್ಳೋದು. ಆಗ ನಾವು ಹುರಿದು ತೆಗೆದಿಟ್ಟಂತಹ ಆನಿಯನ್ನಲ್ಲಿ ಕಾಲಂಶವನ್ನು ಇದಕ್ಕೆ ಹಾಕಿ ನಂತರ ನಾವು ಮೊದಲೇ ನೆನೆಸಿಟ್ಟಂತಹ ಅಕ್ಕಿಯನ್ನು ಹಾಕಿ ಬೇಯಿಸ್ಲಿಕ್ಕೆ ಇಡಬೇಕು. ಮತ್ತು ಕೇಸರಿ ದಳ ಹಾಕಿದಂತಹ ಹಾಲನ್ನು ಮಿಕ್ಸ್ ಮಾಡಿ ಬೇಕಾದಷ್ಟು ಪ್ರಮಾಣದ ನೀರನ್ನು ಹಾಕಿ ಹದ ಉರಿಯಲ್ಲಿ ಬೇಯಲಿಕ್ಕೆ ಇಡುವುದು. 20 ನಿಮಿಷದ ಕಾಲಾವಧಿಯಲ್ಲಿ ಕಾಶ್ಮೀರಿ ಪಲಾವ್ ಬೇಯ್ತದೆ. ನಂತರ ಅದಕ್ಕೆ ಹುರಿದಂತಹ ಈರುಳ್ಳಿ, ಡ್ರೈ ಫ್ರೂಟ್ಸು ಎಲ್ಲವನ್ನು ಹಾಕಿ ಸರ್ವ್ ಮಾಡೋದು. ರುಚಿಯಾದ ಮತ್ತು ಆರೋಗ್ಯಕರವಾದ ಕಾಶ್ಮೀರಿ ಪುಲಾವ್ ರೆಡಿ.